ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಗೂ ಮುನ್ನ ಅಯೋಧ್ಯೆ ರಾಮಮಂದಿರ ದರ್ಶನ ಮಾಡಿಸುವ ಭರವಸೆ ನೀಡಿ ಹಲವರು ವಂಚನೆ ಮಾಡುತ್ತಿರುವ ಪ್ರಕರಣಗಳು ವರದಿಯಾಗಿವೆ. ವಂಚಕರು ರಾಮಮಂದಿರದ ದರ್ಶನ ಹೆಸರಲ್ಲಿ ವಂಚನೆ ಮಾಡಲು ಪ್ರಾರಂಭಿಸಿದ್ದಾರೆ. ದೇಶದಲ್ಲಿ ಇಂತಹ ಅನೇಕ ಪ್ರಕರಣಗಳು ವರದಿಯಾಗಿವೆ. ಭಗವಾನ್ ಶ್ರೀರಾಮನ ವಿವಿಐಪಿ ದರ್ಶನ ಪಡೆಯುವ ನೆಪದಲ್ಲಿ ವಂಚಕರು ದೇಶಾದ್ಯಂತ ರಾಮ ಜನ್ಮಭೂಮಿ ಗೃಹ ಸಂಪರ್ಕ ಅಭಿಯಾನ ಎಂಬ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುವಂತೆ ಕೋರಿ ಬ್ಯಾಂಕ್ ಖಾತೆಗಳಿಂದ ಹಣವನ್ನು ವಂಚಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ಈ ವಂಚನೆಯ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಗೃಹ ಸಚಿವಾಲಯವು ದೇಶಾದ್ಯಂತ ಸಲಹೆ ನೀಡಿದೆ. ಜನರಿಗೆ ಅರಿವು ಮೂಡಿಸಲು ವಿಡಿಯೋವನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ಜನವರಿ 22ರಂದು ಉದ್ಘಾಟಿಸಲಾಗುವುದು ಎಂದು ದೆಹಲಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಜನವರಿ ಮೊದಲ ವಾರದಿಂದ ವಂಚಕರು ರಾಮಮಂದಿರದ ಹೆಸರಿನಲ್ಲಿ ಮೋಸ ಮಾಡಲು ಪ್ರಾರಂಭಿಸಿದ್ದಾರೆ. ವಂಚಕರು ರಾಮ್ ಜನ್ಮಭೂಮಿ ಅಭಿಯಾನ್ ಎಂಬ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ ಅನ್ನು ದೇಶಾದ್ಯಂತ ಜನರಿಗೆ, ವಿಶೇಷವಾಗಿ ಹಿಂದೂಗಳಿಗೆ ಕಳುಹಿಸುತ್ತಿದ್ದಾರೆ ಮತ್ತು ರಾಮ ದೇವಾಲಯದಲ್ಲಿ ವಿಐಪಿ ಪ್ರವೇಶ ಅಥವಾ ವಿಐಪಿ ದರ್ಶನ ಮಾಡುವಂತೆ ಜನರನ್ನು ಕೇಳುತ್ತಿದ್ದಾರೆ. ಭಗವಾನ್ ಶ್ರೀರಾಮನ ಭಕ್ತರು ಈ ಎಪಿಕೆಯನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಅವರ ಮೊಬೈಲ್ನಲ್ಲಿ ಪ್ರವೇಶವು ಆರೋಪಿಗಳಿಗೆ ಗೊತ್ತಾಗುತ್ತದೆ. ಇದರ ನಂತರ ಬ್ಯಾಂಕ್ ಖಾತೆ ಕೆಲವೇ ನಿಮಿಷಗಳಲ್ಲಿ ಖಾಲಿಯಾಗುತ್ತದೆ. ದೇಶಾದ್ಯಂತ ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಅಡಿಯಲ್ಲಿ ರಚಿಸಲಾದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ವಂಚನೆಯನ್ನು ಬಗ್ಗೆ ಜನರನ್ನು ರಕ್ಷಿಸಲು ಮತ್ತು ಅರಿವು ಮೂಡಿಸಲು ಈ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ವಾಟ್ಸಾಪ್ನ ಸಂದೇಶವು ಹೆಚ್ಚು ವೈರಲ್ ಆಗುತ್ತಿದೆ ಎಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ರಾಮ ಜನ್ಮಭೂಮಿ ಗೃಹ ಸಂಪರ್ಕ ಅಭಿಯಾನ ಎಪಿಕೆ ಡೌನ್ಲೋಡ್ ಮಾಡಿ ಎಂದು ಈ ಸಂದೇಶದಲ್ಲಿ ಹೇಳಲಾಗಿದೆ. ಈ ಸಂದೇಶವನ್ನು ರಾಮ ಭಕ್ತರು ಅಥವಾ ಹಿಂದೂ ಕುಟುಂಬಗಳಿಗೆ ಅವರ ಪರವಾಗಿ ಕಳುಹಿಸಲಾಗುತ್ತದೆ. ನೀವು ಈ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಮೊಬೈಲ್ ಹ್ಯಾಂಗ್ ಆಗುತ್ತದೆ ಮತ್ತು ಮೊಬೈಲ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಜಾಹೀರಾತು ಬರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ಜಾಗರೂಕರಾಗಲು ಸಲಹೆ ನೀಡಿದೆ. ಐ4ಸಿ ಈ ವಿಡಿಯೋವನ್ನು ದೇಶದ ಎಲ್ಲ ರಾಜ್ಯಗಳ ಪೊಲೀಸರಿಗೆ ಕಳುಹಿಸಿದೆ.